ಚನ್ನಪಟ್ಟಣದಲ್ಲಿ ಹೆಚ್ಚಿದ ಆನ್ಲೈನ್ ಸುಲಿಗೆಕೋರರು. ಬಳ್ಳಾರಿ ಅಮಾಯಕ ಕೂಲಿ ಕಾರ್ಮಿಕರೇ ಇವರ ಟಾರ್ಗೆಟ್. 5 ನಿಮಿಷ ಕೆಲಸ 500 ಅಂತಾರೆ. ಅವ್ರ ಜೊತೆ ಹೋದ್ರೆ ಎಲ್ಲವನ್ನೂ ಕತ್ತರಿಸ್ತಾರೆ. ಸಿನಿಮೆಯ ರೀತಿಯಲ್ಲಿ ಮುಷ್ಟಿ ಕಟ್ಟಿ ಹೊಡಿತಾರೆ. ಕಾಲಿಗೆ ಬಿದ್ರು ಬಿಡಲ್ಲ ಈ ಅಂತಕರು. ಹಣ ಕೇಳ್ತಾರೆ, ಮೊಬೈಲ್ ಕೇಳ್ತಾರೆ, ಬೆಲ್ಟ್ ಕೇಳ್ತಾರೆ. ಅಯ್ಯೋ ರಾಮ, ಚಪ್ಪಲಿನ ಬಿಡಲ್ವಂತೆ ಈ ಪಾತಕಿಗಳು. ಎಲ್ಲನೂ ತಗೊಳ್ಳಿ, ನಿಮ್ಮ ತಮ್ಮಯ್ಯ ಪ್ರಾಣವನ್ನು ಬಿಡಿ ಅಂದ್ರು ಫೋನ್ ಪೇಗೆ ನಿಮ್ಮವರಿಂದ ಹಣ ಹಾಕಿಸ್ಕೋ ಎಂದು ಸುತ್ತಮುತ್ತ ಹೊಡಿತಾರಂತೆ. 100 ಫೋನ್ ಪೇ ಹಣವನ್ನು ಬಿಡಲ್ವಂತೆ ಈ ಕತರ್ನಕ್ಕಳು. ಫೋನ್ ಪೇ ಸುಲಿಗೆಕೋರರಿಗೆ ಬೆದರಿ ಎಷ್ಟೋ ಮಂದಿ ಬಳ್ಳಾರಿ ಕೂಲಿಗಳು ಕುಟುಂಬದ ಜೊತೆ ಇಲ್ಲಿಂದ ಕಾಲ್ಕಿಟ್ಟಿದ್ದಾರಂತೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಲ್ಲಿ ಹೊಟ್ಟೆವರಲು ಬಂದಿರುವ ಬಳ್ಳಾರಿ ಕೂಲಿಗಳನ್ನೇ ದೋಚುತ್ತಿದ್ದಾರೆ ಫೋನ್ ಪೇ ಸುಲಿಗೆಕೋರರ ಗುಂಪು. ಚನ್ನಪಟ್ಟಣದಲ್ಲಿ ಇಲ್ಲ ಅಂದ್ರೂ 1000ಕ್ಕೂ ಹೆಚ್ಚು ಮಂದಿ ಕೂಲಿ ಕಾರ್ಮಿಕರಿದ್ದಾರೆ. ಬಳ್ಳಾರಿ, ಗದಗ, ರಾಯಚೂರು, ಗುಲ್ಬರ್ಗ ಇತರೆ ಜಿಲ್ಲೆಗಳಿಂದ ಕುಟುಂಬ ಸಮೇತ ಬಂದು ಕೂಲಿ ಅರಸುತ್ತಾ ಜೀವನದ ಬಂಡಿ ಹೊಡಿತಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿದು ಬರುವವರನ್ನೇ ಟಾರ್ಗೆಟ್ ಮಾಡುವ ಫೋನ್ ಪೇ ಸುಲಿಗೆಕೋರರು ಮೊಬೈಲ್ ಹಿಡಿದಿರುವವರನ್ನೇ ತಮ್ಮ ಬೇಟೆಗೆ ಬಳಸಿಕೊಳ್ತಾರೆ. 5 ನಿಮಿಷದ ಕೆಲಸ, ಇಬ್ಬರು ಸಾಕು, ಒಬ್ಬರಿಗೆ 500 ಕರ್ಕೊಂಡೋಗಿ ಕರ್ಕೊಂಡು ಬಂದ್ಬಿಡ್ತೀವಿ ಎಂದು 2 ಬೈಕ್ ನಲ್ಲಿ ಕುಳಿಸ್ಕೊಳ್ತಾರೆ. ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಸುಲಿಗೆ ಮಾಡ್ತಾರೆ ಅಮಾಯಕರನ್ನ. ವೀಕ್ಷಕರೇ, 2 ಬೈಕ್ ನಲ್ಲಿ ಕರೆದುಕೊಂಡು ಹೋಗುವ ಫೋನ್ ಪೇ ದರೋಡೆಕೋರರು ಅವ್ರ ಜೊತೆ ಸೇರ್ಕೋತಾರೆ. ಇನ್ನಿಬ್ರು ಮೊದಲು ಮೊಬೈಲ್ ಕಿತ್ಕೋತಾರೆ, ನಂತರ ಇರೋ ಬರೋ ಹಣವನ್ನೆಲ್ಲ ಕಸಿತಾರೆ. ಬೇರೆ ಕಡೆ ದುಡ್ಡು ಇಟ್ಟಿದ್ದೀಯಾ ಎಂದು ಚೆನ್ನಾಗಿ ಹೊಡಿತಾರಂತೆ ಈ ಪಾಪಿಗಳು. ಮೊಬೈಲ್ ನಲ್ಲಿ ಇವರಿಂದಲೇ ಅಕೌಂಟ್ ಚೆಕ್ ಕೂಡ ಮಾಡಿಸ್ತಾರಂತೆ. ಹಣ ಇಲ್ಲ ಅಂದ್ರೆ ನಿಮ್ಮ ಊರಿಂದ ಫೋನ್ ಪೇಗೆ ಹಣ ಹಾಕಿಸ್ಕೊ ಅಂತ ಬೆದರಿಕೆ ಒಡ್ಡಿ ಹಣವನ್ನು ಹಾಕಿಸ್ಕೊತಾರಂತೆ. ಅಂದ್ರೆ ಇವರು ಎಂತ ಸುಲಿಗೆಕೋರರು ನೀವೇ ಹೇಳಿ. ಈ ವಿಚಾರನ ಹೊರಗಡೆ ಹೇಳಿದ್ರೆ ನಿಮ್ಮ ಜೀವ ತೆಗಿತೀನಿ ಎಂದು ಬೆದರಿಕೆ ಹಾಕ್ತಾರಂತೆ. ಎಷ್ಟೋ ಮಂದಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಚನ್ನಪಟ್ಟಣದ ಸಾವೇ ಸಾಕು ಎಂದು ಅವರ ಊರಿಗೆ ತಿಳಿದಾರಂತೆ. ಈ ಫೋನ್ ಪೇ ಸುಲಿಗೆಕೋರರಿಗೆ ಪ್ರತಿನಿತ್ಯವೂ ಇದೇ ಕಾಯ್ಕೊಂತೆ. ಜಿಲ್ಲೆಯ ಜನರ ನಾಡಿಬಿಟ್ಟ ಸಂಗ್ರಾಮ ಟಿವಿಗೆ ಒಲ್ಲದ ಮನಸ್ಸು, ಭಯದಿಂದ ತಮ್ಮ ನೋವನ್ನು ಹೇಗೆ ವ್ಯಕ್ತಪಡಿಸುತ್ತಾರೆ ನೋಡಿ. ನಗರ ಹಾಗೂ ಗ್ರಾಮಾಂತರ ಪೊಲೀಸರಲ್ಲಿ ಮನವಿ. ಬೆನ್ನು ಮೂಳೆ ಮುರಿದು ಕೂಲಿ ಮಾಡಿ ತಂದ ಹಣವನ್ನೆಲ್ಲ ದೋಚುವ ಈ ಫೋನ್ ಪೇ ಸುಲಿಗೆಕೋರರನ್ನು ಪತ್ತೆ ಹಚ್ಚಿ ಬಂಧಿಸಬೇಕಿದೆ. ಪ್ರಪಂಚದಲ್ಲಿ ಬೊಂಬೆ ತಯಾರಿಕೆಗೆ ಚನ್ನಪಟ್ಟಣ ಎಂಬುದು ಪ್ರಸಿದ್ಧಿ. ಅದರಂತೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಬರುವ ಅಮಾಯಕ ಕೂಲಿ ಕಾರ್ಮಿಕರಿಗೆ ಚನ್ನಪಟ್ಟಣವೇ ಜೀವನ. ಹೀಗಿರುವಾಗ ಇಂತಹ ಆಗಂತುಕರಿಂದ ಚನ್ನಪಟ್ಟಣಕ್ಕೆ ಕೆಟ್ಟ ಹೆಸರು ಬರಬಾರದು ಎಂಬುದೇ ಸಂಗ್ರಾಮ ಟಿವಿಯ ಕಳಕಳಿ. ಕಾಯುವ ಲೋಡ್ ಆಯ್ತಾ, ಅದು ಚಾವ ಆಯ್ತಲ್ಲ, ಸಿಗೆ ಬಿದ್ಬಿಡತ್ತ ಬರ್ರಿ ಅಂತಂದು 4 ಕರ್ಕೊಂಡು ಹೋಗ್ರಿ ಸರ್. ಒಬ್ಬನ್ನ ರಾಮನಗರಕ್ಕೆ ದಾರಿಗೆ, ಒಬ್ಬರು ಮೈಸೂರು ದಾರಿಗೆ, ಇಬ್ಬರನ್ನ ನೀಲ್ಕಂಡು ಹೇಳಿ ಹಿಂಗೆ ಕರ್ಕೊಂಡು ಹೋದ್ರು. ಇಲ್ಲಿ ಬಂದರು ಇಬ್ಬರು. ಅವ್ರು ಕಲ್ತಿರೋದು 8 ಜನ ಇದ್ದಾರೆ ಸರ್. ಫಸ್ಟ್ ಒಬ್ಬೊಬ್ಬರನ್ನ ಫೋಟೋದಾಕಿ ಆಮೇಲೆ ಕಳಿಸ್ತಾರೆ ಸರ್. ಸರಿಯಾಗಿ ಮಾಡ್ತಾರೆ ಸರ್. ಏನು ಹೇಳ್ತಾರೆ ಇವಾಗ ಏನಿಲ್ಲ ಸರ್, ನಮ್ಮ ಹತ್ರ ದುಡ್ಡು ಇದ್ದಿದ್ದು ಮೊಬೈಲ್ ಎಲ್ಲ ಕಿತ್ಕೊಂಡು ಮನೆಗೆ 5,000 ರೊಕ್ಕ ಕೊಡ ಅಂತ ಹೇಳ್ತಾರೆ ಸರ್. ಇನ್ನೂ 5,000 ಕೊಡ, ಇನ್ನು ದುಡ್ಡೇ ಹಾಕ್ಸೋ, ಎಲ್ಲರೂ ಹೊಡಿತೀನಿ ಮಗನೇ ಚಾಕ್ತಾನೆ ಚುಚ್ಚುತ್ತಾನೆ ಅಂತ ಹೇಳ್ತಾರೆ ಸರ್. ನೀವು ಹಾಕ್ತೀರಾ? ಮತ್ತೆ ಹಾಕ್ಬೇಕು ಸರ್. ಮತ್ತೆ ಚಾಕ್ ಯಾವ ನಂಬರ್ಗೆ ಹಾಕ್ತೀರಿ? ಅವರೇ ನಂಬರ್ಗೆ ಹಾಕ್ಬೇಕು. ಹಾಕ್ಸ್ಕೊಂಡವ್ರೆ? ಅವ್ರು ಹಾಕ್ಸಂದಿಲ್ಲ. ಇಲ್ಲ ಸರ್, ನಮ್ದು ಇರೋದ್ರೆ ಇಷ್ಟ. ಬೇಕಾದ್ರೆ ನಮ್ಮ ಹತ್ರ ಫೋನ್ ಪೇ 5,000 ಇದೆ, ಅದು 5,000 ಹಾಕಿವಿ ಅಂತಂತ ಅವರೇ ತಂದ್ರೆ ಎಲ್ಲ ಸಿಮ್ ಗಿಮ್ ಎಲ್ಲ ಓಸ್ಟ್ ಎಲ್ಲ ಅವರೇ ಒಟ್ಟಿಗೆ ಎಲ್ಲ ಅವರೇ ಕಿತ್ತು. ಏನು ಅವ್ರ ಹೆಸರು? ಏನಾರು ಅವ್ರು ಮಾತಾಡ್ಕೊತಾ ಇರ್ಬೇಕಾರೆ ಅವ್ರ ಹೆಸರುಗಳು ಇರ್ತಾರಲ್ಲ, ಅದೇ ಚಿನ್ನೆ ಅಂತ ಸರ್. ಅವ್ರು ಮತ್ತೆ ಬೇರೆ ಅವ್ರು ಯಾರು ಹೆಸರಲ್ಲ. 8 ಜನ ಬರ್ತಾರೆ ಸರ್, ಒಬ್ರಿಗೆ 8 ಜನ. ಹೆಂಗಿರ್ತಾರೆ ನೋಡಕ್ಕೆ? ಯಾರೋ ಒಬ್ಬಂದು ಹೇಳು ಸರ್. ನಾನು ಬಿಡಿಸಿದಿಲ್ಲ, ನಾನು ಒಬ್ಬನೇ ಹಿಂಗೆ ರೋಡಲ್ಲೇ ಬೈಕ್ ಹೋಗಲ್ಲ ದುಮ್ಕಿಂದ ನಾನು ಓಡಿ ಬಂದ್ಮೇಲೆ ಬಂದ್ಬಿಟ್ಟೆ. ಓಡಿ ಬಂದ್ಮೇಲೆ ಮೊದಲೇ ಆಗಿತ್ತು ನಿನ್ಗೆ? ಮೊದಲೇ ಆಗಿಲ್ಲ, ಅನುಮಾನ ಬಂದ್ಬಿಡ್ತು ನನಗೆ. ಅವಮಾನ ಆಗಿಬಿಡ್ತಲ್ಲ, ಅದಕ್ಕೆ ಇಷ್ಟೇತ್ನಾಗ ಈ ಓಣ್ಯಾಗೆಲ್ಲ ಸಾಹೇಬ್ರು ಓಣ್ಯಾಗ ಕರ್ಕೊಂಡು ಹೋಗ್ತಾನಲ್ಲ, ನಾನು ಒಡೆಗಾರನ ಕರ್ಕೊಂಡು ಹೋಗೋಣ ಅಂತ ನಾನು ಓಡಿ ಬಂದಿನಿ. ನಾನು ಓಡಿ ಬರುತ್ತೈತೆ ಇಲ್ಲ, ಇವ್ರು 3 ಬಡಿಸಿ ಬಂದ್ಬಿಟ್ರೆ. ನಿಮ್ಮ ಜೊತೆ ಇದ್ದವ್ರು 3 ಜನದ ಹೆಸರೇನು? ನಮ್ಮ ಕಕ್ಕ ಸ್ವಂತ, ನಮ್ಮ ಕಕ್ಕಪ್ಪ, ನಮ್ಮ ಮಾಮ, ಇನ್ನೊಬ್ಬ ನಮ್ಮ ಹುಡುಗ. ನಿನ್ನ ಹೆಸರೇನು? ನನ್ನ ಹೆಸರು ಆನಂದ. ಯಾವ ಊರು ನೀವು? ನಾವು ಎಲ್ಲ ಬಳ್ಳಾರಿ. ಎಷ್ಟು ಜನ ಇದ್ದೀರಿ? ಎಷ್ಟು ಕುಟುಂಬ ಇದ್ದೀರಿ? ಇದೆಲ್ಲ ಒಂದು 6,000 ಜನ ಇದೆ.
ಈಗ ಅಷ್ಟು ಚೆನ್ನಾಗಿದ್ದೀರಿ, ನಿಮ್ಗೆ ಡೈಲಿ ನಡೀತಾ ಐತಾ ಹಿಂಗೆ? ಹಾ ಡೈಲಿ ನಡೀತಿದೆ. ಯಾರು ಏನೋ ಗೊತ್ತಿಲ್ಲ, ಕಂಪ್ಲೇಂಟ್ ಕೊಡಕ್ಕೆ ಎದುರಿಸ್ತಾರೆ. ಆದರಿಸ್ತಾರೆ. ಕಂಪ್ಲೇಂಟ್ ಅಲ್ಲ ಕೊಡಕ್ ನಾವು ರೆಡಿ ಇದೀವ. ಇವಾಗ ಬಡನ್ ಇಲ್ಲಿ ಬಂದು ಹೊಡ್ಯಾಕ ಹೊಡೆದ್ರೆ ಹೆಂಗ್ ಮಾಡೋದು ಅಂತ ನಾವು ಅದೇ ಅನುಮಾನ. ಇವಾಗ ಸೋಮಣ್ಣ ಸರ್ ಕೊಡಂತ ಅಂತ ಹೇಳ್ತಾನೆ. ಬೇಡ ಬಿಡು ಸರ್, ಯಾಕೆ ಮತ್ತೆ ಇಲ್ಲಿ ಬಂದು ನೀವು ನೋಡಿದ್ರೆ ಅಲ್ಲಿ ಗೊತ್ತಿರ ಇಲ್ಲಿ ಬಡನ್ ಯಾರು ಕೆಲ ಬಡ ಬಂದು ರೂಮ್ನ ಗಲಾಟೆ ಮಾಡಿದ್ರಿ ಏನಂತ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ. ಈಗ ಒಟ್ಟಿಗೆ ಇಲ್ಲಿ ಎದಿಗೆ ಇಲ್ಲಿ ಮೂಗಿಗೆ ಇದು ಯಾವ್ದು ಸ್ವಿಂಗ್ ಹಾಕಿ ತಿಂತಾರೆ ಸರ್. ಮೂವರು ಈ ಕಡೆ ಇಬ್ರು ಹಿಂಗೆ ಹಿಡ್ಕೊಂತಾರೆ ಸರ್. ಹಿಂಗೆ ಇಷ್ಟು ಹಿಂಗೆ ಹಿಡ್ಕೊಂತಂದು ಇಲ್ಲಿ ಒಂದು ಗುದ್ದೋದು ಇಲ್ಲೊಂದು ಗುದ್ದೋದು ಹಿಂಗೆ ಮಾಡ್ತಾರೆ. 6 ಜನ, ಈ ಕಡೆ ಇಬ್ಬರು ಈ ಕಡೆ ಒಬ್ಬನೇ, ಫಸ್ಟ್ ಇಲ್ಲಿ ಕೂತಾನೆ ಆಮೇಲೆ ಹಿಂಗೆ ಇಲ್ಲಿದ್ದ ಹಂಗೆ ಮಾಡ್ತಾರೆ ಸರ್. ನಾವೇ ಮಾಡೋದು ಸರ್. ಕಂಪ್ಲೇಂಟ್ ಕೊಡಂಗಿದ್ರೆ ಇವಾಗ ನಾನು ಹೋಗ್ಬಿಡ್ತೀನಿ ಸರ್. ನಾನು ರೆಡಿ ಇದ್ದೀನಿ ಸರ್ ಕಂಪ್ಲೇಂಟ್ ಕೊಡೋಕೆ. ದೇವ್ರನ್ನ ಬೆಳಗ್ಲಿಂದ ನಾಷ್ಟ ಮಾಡಿಲ್ಲ ಏನು ಮಾಡಿಲ್ಲ ಬಗ್ಗೆ ಸೋಮಣ್ಣ ಸರ್ ನನಗೆ ಅದಕ್ಕೆ ನೋವಿಲ್ಲಿದ್ದ ಮನೆ ಮಕ್ಕಂದ್ರಿ ಸರ್. ಇನ್ನೂ ಇಬ್ಬರು ಇದ್ದಾರೆ.